ಬೆಳೆ ಬರ್ತಾರೆ. ಹಾಂ, ಎಸ್ ವೀಕ್ಷಕ ನಮಸ್ಕಾರ. ತಾವು ನೋಡ್ತಾ ಇರೋಂಥದ್ದು ಬನ್ನೂರು ಹೋಬಳಿ ಹನುಮಾಳ ಗ್ರಾಮದ ರೇವಣಸಿದ್ದೇಶ್ವರ ಮಠ, ವೆಂಕಟಪ್ಪನವರ ಮಠ ಅಂತ ಭಾಳ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ತಾವು ನೋಡ್ತಾ ಇರೋಂತಹ ಈ ಒಂದು ಮಠ ನೂತನವಾಗಿ ಮತ್ತೊಮ್ಮೆ ಶಂಕುಸ್ಥಾಪನೆ ಆಗ್ತಾ ಇರೋಂಥದ್ದು, ಉದ್ಘಾಟನೆ ಆಗ್ತಾ ಇರೋದು ನಾಳೆ, ಇವತ್ತು ಮತ್ತು ನಾಳೆ. ಜೊತೆಗೆ ಈ ಮಠ ಹಳೆಯದು ಏನಿತ್ತು ಅದನ್ನು ಮತ್ತೆ ರೆಡಿ ಮಾಡಿಸಿರೋವಂಥದ್ದು, ತಾರಸಿ ಹಾಕಿ ಭಾಳ ಕ್ಷೀಣುವ ಸ್ಥಿತಿಯಲ್ಲಿತ್ತು, ಅದನ್ನು ರೆಡಿ ಮಾಡಿಸಿರುವಂಥದ್ದು ನೋಡ್ಬೋದು. ಇಲ್ಲಿ ವೆಂಕಟಪ್ಪ ಗುರುಜಿಯವರ ಪ್ರತಿಮೆ ಕೂಡ ಈ ಸಾರಿ ಮತ್ತೆ ಮಾಡಿರುವಂಥದ್ದು. ಜೊತೆಗೆ ಗೋಪಾಲಕೃಷ್ಣ ಗುರುಜಿಯವರ ಶಿವೈಕ್ಯರಾದಂತಹ ಜಾಗ ಇದು. ರೇವಣಸಿದ್ದೇಶ್ವರರ ಮತ್ತು ಜ್ಞಾನಾನಂದ ಸಂಜೀವರ ಮಠ ಅಂತಲೇ ಭಾಳ ಫೇಮಸ್ ಆಗಿರುವಂಥ ಹನುಮಾಳು ಮಠದಲ್ಲಿ ದಾನಿಗಳು ಕೊಟ್ಟಂತಹ ಒಂದಷ್ಟು ದವಸ ಧಾನ್ಯಗಳಿಂದ ನಾಳೆ ದಾಸೋಹ, ಸಹಸ್ರಾರು ಜನಕ್ಕೆ ದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕುಗಳಿಂದ ಗುರುಮಕ್ಕಳು ಬಂದು ಭಜನಾ ಕಾರ್ಯಕ್ರಮ ಕೂಡ, ಅಖಂಡ ಭಜನಾ ಕೂಡ ನಡೀತಾ ಇದೆ. ಜೊತೆಗೆ ಈಗಲೂ ಕೂಡ ಪ್ರಸಾದ ವಿನಿಯೋಗ ಇರುತ್ತದೆ. ಇದು ಮೊದಲು ಈ ರೀತಿ ಇರಲಿಲ್ಲ, ಇದು ಭಾಳ ದುಸ್ಥಿತಿ ಇತ್ತು. ಅದನ್ನೆಲ್ಲ ಒಡೆದಾಕಿ ಹೊಸದಾಗಿ ನೂತನವಾಗಿ ಕಟ್ಟಡ ಮಾಡಿರುವಂಥದ್ದು ಈ ಒಂದು ನನ್ನ ಹೆಮ್ಮೆಯ ರೇವಣಸಿದ್ದೇಶ್ವರ ಮಠ ತಾವು ನೋಡ್ತಾ ಇರೋಂಥದ್ದು.